ಸೊ ಮನೆ ಒಳಗೆ 19 ಕಂಟೆಸ್ಟೆಂಟ್ಗಳು ಬಂದಿದ್ರು. ಸೊ ಕೊನೆಯಲ್ಲಿ ಬಂದಿದ್ 3 ಜನ ಅಂದ್ರೆ ರಕ್ಷಿತಾ ಶೆಟ್ಟಿ, ಮಾಳು ಮತ್ತೆ ಸ್ಪಂದನ ಸೋಮಣ್ಣ. ಪಾಪ ಈ 3 ಜನದಲ್ಲಿ ಒಬ್ರನ್ನ ಹೊರಗಾಕ್ಬೇಕು ಅಂತ ಹೇಳಿದ್ರು. ಆ ಡಿಸಿಷನ್ ಒಂಟಿಯಾಗಿರೋರು ತಗೊಂಡ್ರು. ಸೊ ಅವ್ರು ತಗೊಂಡಿದ್ದು ರೀಸನ್ಸ್ ಎಲ್ಲ ಕರೆಕ್ಟೇ ಅನ್ನಿಸ್ತು ನನಗೆ. ಅದರಲ್ಲಿ ಅನ್ಫಾರ್ಚುನೇಟ್ಲಿ ಪಾಪ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಬಂದಿದ್ದ ದಿವಸನೇ ಹೋಗಿದ್ದು ಒಂಥರ ದೊಡ್ಡ ಟ್ವಿಸ್ಟೇ ಇದು. ಮತ್ತೆ ಅವ್ರನ್ನ ಕರೀತಾರ ಇಲ್ವಾ ಅನ್ನೋದು ಗೆಸ್ ಮಾಡಕ್ ಆಗಲ್ಲ. ಇದಾದ್ಮೇಲೆ ಬಿಗ್ ಬಾಸ್ ಎಲ್ಲರಿಗೂ ಹೇಳ್ತಾರೆ ಒಂಟಿ ಜಂಟಿ, ಒಂಟಿ ವರ್ಸಸ್ ಜಂಟಿ ಅಂತ. ಅಂದ್ರೆ ಇದು ಆಲ್ಮೋಸ್ಟ್ ಲಾಸ್ಟ್ ಸೀಸನ್ ತರನೇ ಆಗೋಯ್ತು. ಅಂದ್ರೆ ಜೈಲಲ್ಲಿ ಇರೋರು ಹೊರಗಡೆ ಇರೋರು ಅನ್ನೋ ತರ. ಸೊ ಅವ್ರಿಗೆ ಸವಲತ್ತಿರುತ್ತೆ, ಇವ್ರಿಗೆ ಸವಲತ್ತಿರಲ್ಲ. ಅಲ್ಲಿ ಜೈಲಲ್ಲಿ ಇದ್ರು, ಇಲ್ಲಿ ಹೊರಗಡೆನೆ ಇರ್ತಾರೆ. ಒಂಟಿಯಾಗಿರೋರ್ ಕೆಲಸ ಎಲ್ಲ ಜಂಟಿಯಾಗಿರೋರು ಮಾಡ್ತಾರೆ. ಈ ಒಂಟಿ ವರ್ಸಸ್ ಜಂಟಿ ಅಂತ ಗೊತ್ತಾದ್ಮೇಲೆ ಕೆಲವರು ಎಂಟರ್ಟೈನ್ ಮಾಡಕ್ ಟ್ರೈ ಮಾಡಿದ್ರು. ಏನ್ ಬಾರಿ ಅಂತ ಮಜಾ ಬರ್ಲಿಲ್ಲ. ಮಾಳು ಒಂದೆರಡು ಸಾಂಗ್ ಆಡಿದ್ರು, ಅದಕ್ಕೆ ಅಶ್ವಿನಿ, ಅಭಿಷೇಕ್, ರಾಶಿಕಾ ಡ್ಯಾನ್ಸ್ ಮಾಡಿದ್ರು. ಡಾಗ್ ಸತೀಶ್ ಸ್ವಲ್ಪ ಕಾಮಿಡಿ ಮಾಡಕ್ ಟ್ರೈ ಮಾಡಿದ್ರು. ಇದ್ರಲ್ಲಿ ಗಿಲ್ಲಿ ಒಂದ್ ಸ್ವಲ್ಪ ಪರವಾಗಿಲ್ಲ, ಅಲ್ಲಲ್ಲಿ ಪಂಚ್ ಡೈಲಾಗ್ ಹೊಡಿತಾ ಇದಾರೆ. ಅದು ಬಿಟ್ರೆ ಸಿಕ್ಕಾಬಡೆ ಬೋರಿಂಗ್ ಇತ್ತು. ಮೇ ಬಿ ಫಸ್ಟ್ ಡೇನೇ ಆಗಿರೋದ್ರಿಂದ ಯಾರು ಎತ್ತ ಅಂತ ಇನ್ನು ಯಾರಿಗೂ ಗೊತ್ತಾಗಿಲ್ಲ. ಸ್ವಲ್ಪ ಸದ್ರ ಸಿಕ್ ಮೇಲೆ ಅವ್ರವ್ರಿಗೆ ಪರಿಚಯ ಆದ್ಮೇಲೆ ಮೇ ಬಿ ಎಂಟರ್ಟೈನ್ಮೆಂಟ್ ವರ್ಕ್ ಆಗ್ಬೋದು ಅನ್ಸ್ತಾ ಇದೆ. ಇದಾದ್ಮೇಲೆ ದಿನಸಿ ಪಡೆಯೋದಕ್ಕೆ ಒಂದು ಟಾಸ್ಕ್ ರೆಡಿ ಮಾಡಿದ್ರು. ಸೊ ಫಸ್ಟ್ ಟಾಸ್ಕ್ ಒಂದ್ ರೇಂಜಿಗೆ ಚೆನ್ನಾಗಿ ಡಿಸೈನ್ ಮಾಡಿದ್ರು. ಇದ್ರಲ್ಲಿ ಒಂದು ವಿಷಯ ಹೇಳಲೇಬೇಕು. ಮಲ್ಲಮ್ಮಂಗೆ ಏನು ಅರ್ಥ ಆಗಿಲ್ಲ, ಮಲ್ಲಮ್ಮಂಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅಂತ ತುಂಬಾ ಜನ ಮಾತಾಡಿದ್ರು. ಮಲ್ಲಮ್ಮಂಗೆ ಎಲ್ಲ ಅರ್ಥ ಆಗುತ್ತೆ, ಆದ್ರೆ ಬಿಗ್ ಬಾಸ್ ಮಾತಾಡೋ ಭಾಷೆ ಆಡು ಭಾಷೆ ಇರಲ್ಲ. ಈಗ ನೀವೇ ನೋಡಿದ್ರಲ್ವಾ, ಘೋಷಿಸಿ ಅಂತಾರೆ. ಘೋಷಿಸಿ ಅನ್ನೋದು ತುಂಬಾ ಜನಕ್ಕೆ ಅರ್ಥನೇ ಆಗಲ್ಲ. ಅದು ಸಿಂಪಲ್ ಆಗಿ ನೀವ್ ಯಾವ್ದು ತಗೊಂಡ್ರಿ ಯಾವ್ದು ಬಿಟ್ರಿ ಅಂತ ಹೇಳಿ ಅಂದಿದ್ರೆ ಮುಗ್ದೋಗಿರೋದು. ಆಮೇಲೆ ಅಲ್ಲಿ ನೆಲದ ಮೇಲೆ ಒಂದ್ ಗೆರೆ ಬರ್ದಿದೀವಿ, ಅದ್ರ ಮೇಲೆ ನಿಂತ್ಕೊಳ್ಳಿ ಅಂದಿದ್ರೆ ಮುಗ್ದೋಗಿರೋದು. ಅಲ್ಲೊಂದ್ 4 ಬುಟ್ಟಿ ಇಟ್ಟಿದೀವಿ, ಎಲ್ಲ ಬುಟ್ಟಿನೂ ಒಂದ್ಸಲ ನೋಡಿ 30 ಸೆಕೆಂಡ್ ಟೈಮ್ ಇರುತ್ತೆ. ಯಾವ್ದಾದ್ರು 2 ಬುಟ್ಟಿನ, ನಿಮಗೆ ಬೇಕಾಗಿರೋ ಬುಟ್ಟಿನ ಒಂದೊಂದು ಬುಟ್ಟಿನ ತೆಗೆದು ಆ ಪಕ್ಕದಲ್ಲಿ ಒಂದು ಟೇಬಲ್ ಇದೆ, ಅದ್ರ ಮೇಲೆ ಇಡಿ ಅಂತ ಹೇಳಿದಿದ್ರೆ ಮಲ್ಲಮ್ಮಂಗೆ ಈಸಿಯಾಗಿ ಅರ್ಥ ಆಗಿರೋದು. ತುಂಬಾ ಜನಕ್ಕೆ ಆಕ್ಚುಲಿ ಇವ್ರು ಮಾತಾಡೋ ಕೆಲವು ಕನ್ನಡ ಅರ್ಥನೇ ಆಗಲ್ಲ ಗೊತ್ತಾ. ಆಡು ಭಾಷೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾವ್ದು ಬೇಕು ಯಾವ್ದು ಬೇಡ, ನಿಮಗೆ ಬೇಕಾಗಿದ್ದು ತಗೊಳ್ಳಿ. ಆಹಾರ ಸೇವಿಸಿ ಅನ್ನೋದಕ್ಕಿಂತ ಊಟ ಮಾಡಿ ಅಂದ್ರೆ ಆಯ್ತಲ್ಲ. ನಿಮ್ಮ ಆಹಾರವನ್ನು ಸೇವಿಸಿ ಅಂತಾರೆ. ನಿಮಗೆ ಕಳಿಸಿರೋ ಊಟ ಮಾಡಿ ಅಂದ್ರೆ ಮುಗ್ದೋಯ್ತು. ಸೇವಿಸಿ ಅಂದ್ರೆ ನಮ್ಮನೇಲೆ ಅಂದ್ರು, ಇದೇನಿದು ಸೇವಿಸೋದು ಅಂತ. ಸೊ ಮಲ್ಲಮ್ಮ ಅಂತವ್ರು ತುಂಬಾ ಜನ ಇದ್ದಾರೆ. ಅವ್ರು ಅನ್ಎಜುಕೇಟೆಡ್ ಅಲ್ಲಪ್ಪ, ಅವ್ರಿಗೆ ಆಡು ಭಾಷೆ ಬರುತ್ತೆ. ಸೊ ಬಿಗ್ ಬಾಸ್ ಸ್ವಲ್ಪ ಆಡು ಭಾಷೆ ಯೂಸ್ ಮಾಡೋದು ತುಂಬಾ ಒಳ್ಳೇದು. ತುಂಬಾ ಜನ ಹಳ್ಳಿ ಕಡೆ ಶೌಚಾಲಯ ಅನ್ನೋದಕ್ಕಿಂತ ಬಾತ್ರೂಮ್ ಅನ್ನೋದೇ ಅರ್ಥ ಆಗುತ್ತೆ ಗೊತ್ತಾ. ಈ ತರ ಆಡು ಭಾಷೆ ಯೂಸ್ ಮಾಡೋದ್ರೆ ತುಂಬಾ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಇನ್ನು ಇದು ಬಿಟ್ರೆ ಈ 18 ಸ್ಪರ್ಧಿಗಳಲ್ಲಿ RJ ಅಮಿತ್, ಚಂದ್ರಪ್ರಭಾ, ಅಶ್ವಿನಿ SN ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. RJ ಅಮಿತ್ ಅಂತೂ ಮಾತೇ ಆಡಿಲ್ಲ, ಆಲ್ಮೋಸ್ಟ್ ಸೈಲೆಂಟ್. ಇನ್ನು ಮಂಜು ಭಾಷಿಣಿ, ಮಾಳು, ಧನುಷ್ ಗೌಡ ಒಂದ್ ರೇಂಜಿಗೆ ಓಕೆ ಮಾತಾಡ್ತಾ ಇದಾರೆ. ಅದು ಬಿಟ್ರೆ ಸ್ವಲ್ಪ ಚೆನ್ನಾಗಿ ಮಾತಾಡಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇರೋರು ಅಶ್ವಿನಿ ಗೌಡ, ಸ್ಪಂದನ, ಸುದಿ, ಕಾವ್ಯ, ಗಿಲ್ಲಿ, ಜಾನ್ವಿ, ಮಲ್ಲಮ್ಮನೂ ಪರವಾಗಿಲ್ಲ, ಅಭಿಷೇಕ್, ಧ್ರುವಂತ್, ಆಮೇಲೆ ಕರಿಬಸಪ್ಪ. ಹಂಗ್ ನೋಡ್ಕೊಂಡ್ರೆ ಸತೀಶ್ ಅವರು ತುಂಬಾ ಇನ್ವಾಲ್ವ್ ಆಗಿ ಮಾತಾಡಕ್ ಟ್ರೈ ಮಾಡ್ತಾ ಇದಾರೆ. ಇನ್ನು ನೆಕ್ಸ್ಟ್ ನಾಮಿನೇಷನ್ ಬಂದು ಒಬ್ರನ್ನೊಬ್ರು ನಾಮಿನೇಟ್ ಮಾಡ್ಕೊಂಡು ಡಿಬೇಟ್ ಮಾಡ್ಕೊಂಡಾಗ ಒಂದ್ ರೇಂಜ್ಗೆ ಯಾರ್ಯಾರು ಹೆಂಗೆ ಅಂತ ಗೊತ್ತಾಗುತ್ತೆ. ಸೊ ಇದು ಇವತ್ತಿನ ಎಪಿಸೋಡ್ ಬಗ್ಗೆ ನನ್ನ ಅಭಿಪ್ರಾಯ. ನಿಮಗೆ ಯಾರೆಲ್ಲ ಇಷ್ಟ ಆದ್ರು, ಯಾರೆಲ್ಲ ಚೆನ್ನಾಗಿ ಮಾತಾಡ್ತಾ ಇದಾರೆ, ಯಾರು ಹೊಂದ್ಕೊಳಕ್ ಆಗ್ತಾ ಇಲ್ಲ, ಯಾರಿಗೆ ಕಷ್ಟ ಆಗುತ್ತೆ, ಯಾರು ನುಗ್ತಾರೆ. ಸೊ ಓವರ್ ಆಲ್ ಇವತ್ತಿನ ಎಪಿಸೋಡ್ ಹೆಂಗಿತ್ತು ಕಮೆಂಟ್ ಅಲ್ಲಿ ಬರ್ತಿ ತಿಳಿಸಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.